ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಯ್ಯೋ, ಇಷ್ಟೊಂದು ಯೋಚನೆ ಮಾಡಕ್ ಏನಿದೆ? ಆ ಭೀಮರಾವ್ನ ನಂಬ್ಕೊಂಡು ನೀವೆಲ್ಲರೂ ತಪ್ಪು ಮಾಡ್ಬಿಟ್ರಿ. ಈಗಂತೂ ಅವ್ನು ನಿಮ್ ನಾಯಕನೂ ಅಲ್ಲ, ಮತ್ತ ಅವ್ನ್ ಹೆದರೋದೇನಿದೆ? ನಾನಿದ್ದೀನಲ್ಲ, ಜೋರಾಗಿ ಹೇಳಿ, ಇವತ್ತಿಂದ ನಿಮ್ಮಲ್ಲಿ ಯಾರೂನು ಜೈ ಭೀಮ್ ಘೋಷಣೆ ಕೂಗಲ್ಲ ಅಂತ. ಅರೆ ಹೇಳ್ರಪ್ಪ, ಜೈ ಭೀಮ್ ಅಂತ ಹೇಳಲ್ಲ ತಾನೆ? ಜೈ ಭೀಮ್, 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 ಜೈ ಭೀಮ್. ಮೇಘನಾಥ್ ಅವ್ರು ಇಲ್ಲೇನ್ ಮಾಡ್ತಿದ್ದಾರೆ? ನಮಗೆ ಭೀಮರಾವ್ನ ಕೆಲವು ಮಾತಲ್ಲಿ ಅಸಮಾಧಾನ ಇರಬಹುದು, ಮುಂದೇನೂ ಇರಬಹುದು. ಆದ್ರೆ ಭೀಮರಾವ್ ನಮ್ಮ ಜಾತಿಯ ಏಕೈಕ ನಾಯಕ. ನಾವಲ್ದೆ ಇನ್ಯಾರು ಬೆಂಬಲ ಕೊಡಕ್ ಸಾಧ್ಯ? ಏನಂದ್ರೆ ಆಗ್ಲೇ ಮೇಘನಾಥ್ ಅವ್ರೆ, ಭೀಮನಿಗೆ ಬೆಂಬಲ ಕೊಡ್ಬಾರ್ದಾ? ಅದು ಈ ತಿಂಡಿ ಚಹಾಗೋಸ್ಕರ? ಆಗದೆ ಇರೋ ಮಾತು ಮೇಘನಾಥ್ ಅವ್ರೆ, ಸಾಧ್ಯವಿಲ್ದಿರೋ ಮಾತು. ಹೌದು, ಯಾವತ್ತೂ ಆಗೋದಿಲ್ಲ. ಸಾಧ್ಯ ಇಲ್ದಿರೋ ಮಾತದು. ಬಾಯಿ ಮುಚ್ರಯ್ಯ, ಎಂತ ವಿಚಿತ್ರ ಜನ ನೀವು. ನಂಬಿಕೆ ನಿಯತ್ತು ಅನ್ನೋದು ಇದೆಯಾ ನಿಮ್ಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ತಾನೇ ಆ ಭೀಮರಾವ್ನ ಪ್ರಶ್ನೆ ಮಾಡ್ತಿದ್ದು. ಸರಿಯಾದ ಉತ್ತರ ಸಿಕ್ಲಿಲ್ಲ ಅಂತ ಅಲ್ಲಿಂದ ಓಡಾಡ್ ಬಂದಿದ್ದು. ನಾನು ಕೇಳಿದಾಗ್ಲು ನೀವೇ ತಾನೇ ಹೇಳಿದ್ದು ನಮಗ್ ಭೀಮರಾವ್ ಕೊಟ್ಟಿದ್ದು ಉತ್ತರ ಸರಿ ಹೋಗಿಲ್ಲ ಅಂತ. ಅವ್ನು ನಮ್ ನಾಯಕ ಅಲ್ಲ. ಈಗ ನೋಡಿದ್ರೆ ನನ್ನ ಮುಂದೆನೆ ಪಲ್ಟಿ ಹೊಡಿತಾ ಇದ್ದೀರಾ. ಏನಾದ್ರೂ ಮಾತಾಡ್ರಪ್ಪ, ಉತ್ತರ ಕೊಡಿ. ನಡೀರಣ್ಣ, ನಡೀರಿ. ಉತ್ತರ ಕೊಟ್ಟು ಹೋಗ್ರು. ಅಯ್ಯೋ ಅಪ್ಪ, ಬಾಯ್ ಬರಲ್ಲ ಅನ್ಸತ್ತೆ ಇವ್ರಿಗೆ. ಒಂದು ಉತ್ತರ ಕೊಡೋ ಯೋಗ್ಯತೆ ಇಲ್ಲ. ಇವರು ಜೈ ಭೀಮ್ ಜೈ ಭೀಮ್ ಅನ್ನೋಕಷ್ಟೇ ಲಾಯಕು. ಇವ್ರೇನು ಉತ್ತರ ಕೊಡ್ತಾರಪ್ಪ? ನಾನು ಉತ್ತರ ಕೊಡ್ತೀನಿ. ಉತ್ತರ ನಾನು ಕೊಡ್ತೀನಿ. ಅದೇನು ಗೊತ್ತಾ ಮೇಘನಾಥ್ ಅವರೇ, ಇಲ್ಲಿಂದ ಹೋದ್ರಲ್ಲ 5 ಜನ, ಅವರೆಲ್ಲ ಭಾವನಾ ಜೀವಿಗಳು. ಶಬ್ದಗಳಿಂದ ಅದನ್ನು ವ್ಯಕ್ತಪಡಿಸೋದಕ್ಕೆ ಬರಲ್ಲ ಅವ್ರಿಗೆ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆದ್ರಿಂದ ನನ್ನ ಉತ್ತರನೇ ನೀವು ಕೇಳಿಸ್ಕೊಡಿ. ಈ ಜನ ಪ್ರತಿನಿತ್ಯ ಭಯದಲ್ಲೇ ಬದುಕ್ತಿರೋರು, ಸಾಕಷ್ಟು ವರ್ಷಗಳಿಂದ ಅವಮಾನ ಅನುಭವಿಸಿರೋರು. ಇವ್ರ ಮನಸ್ಸಲ್ಲಿ ಆತ್ಮವಿಶ್ವಾಸ ಅನ್ನೋದು ಶೂನ್ಯ ಆಗ್ಬಿಟ್ಟಿದೆ. ಅದು ಅಲ್ಲದೆ ಸುತ್ತಮುತ್ತ ನಿಮ್ಮಂತ ಹಂಗಸೋ ಜನರೇ ತುಂಬಿಕೊಂಡಿರ್ಬೇಕಾದ್ರೆ ಈ ಜನರು ಪ್ರತಿ ಕ್ಷಣ ಜೀವನನ ಸುಧಾರಿಸ್ಬೇಕು ಅಂತಾನೆ ಬಯಸ್ತಿದ್ದಾರೆ. ನಿಮ್ಮ ಥರ ಆಗಬೇಕು ಅನ್ನೋ ಆಸೆ, ತಮಗೆ ಸಲ್ಲಬೇಕಾದ ಹಕ್ಕು ಸಲ್ಲಬೇಕು ಅಂತ ಬಯಸ್ತಿರೋರು. ಆದರೆ ಕೆಲವೊಂದ್ಸಲ ಭಯ ಪಡ್ಕೋತಾರೆ. ತಮ್ಮ ಕನ್ಸದು ಎಲ್ಲಿ ನುಚ್ಚುನೂರಾಗುತ್ತೆ ಅನ್ನೋ ಭಯದಲ್ಲಿ ಎಲ್ಲ ತಮ್ಮ ಮನೆಗಳನ್ನು ಸೇರ್ಕೋತಾರೆ. ಈಗ ಇವರೆಲ್ಲ ಮನೆಗೆ ಓಡ್ ಹೋದ್ರಲ್ಲ, ಅದೇ ಥರ ಅವ್ರೆಲ್ರಿಗೂ ನಂಬಿಕೆ ಇದೆ ನನ್ನ ದಾರಿ ಸರಿಯಾಗಿದೆ ಅಂತ. ಆದರೆ ಆ ನಂಬಿಕೆಗೆ ಆಯುಸ್ ತುಂಬ ಕಡಿಮೆ. ಅದಕ್ಕೆ ತಾನೇ ಅವ್ರು ವಠಾರದಿಂದ ಇಲ್ಲಿಗೆ ಬಂದಿದ್ದು. ಆದರೆ ನೀವು ಯಾವಾಗ ಚಹಾ ತಿಂಡಿ ಬಗ್ಗೆ ಮಾತಾಡಿದ್ರೋ ಆವಾಗಲೇ ಅವ್ರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ರಿ. ಮತ್ತು ಅದೇ ಕಾರಣಕ್ಕೆ ಅವ್ರು ಇಲ್ಲಿಂದ ಹೊರಟೋದ್ರು. ತಾತ್ಪರ್ಯ ಏನು ಅಂದರೆ ಮೇಘನಾಥ್ ಅವರೇ, ದ್ವಂದ್ವದಲ್ಲಿರೋ ಇವ್ರ ಆತ್ಮವಿಶ್ವಾಸ ಮತ್ತು ಸಂಘರ್ಷದ ದಾರಿಲಿ ಎಲ್ಲವೂ ಬದಲಾಗುತ್ತೆ. ಮತ್ತು ಆ ಬದಲಾವಣೆನ ನೀವೆಲ್ಲ ನಿಮ್ಮ ಕಣ್ಣಾರೆ ನೋಡ್ತೀರ. ಹೌದಾ? ಸರಿ, ಹಾಗಾದ್ರೆ ಹೋಗು. ಅದೇನ್ ಬದಲಾಯಿಸ್ತೇವೆ ಬದಲಾಯಿಸ್. ಆದ್ರೆ ಒಂದು ಮಾತು ನೆನಪಲ್ಲಿಟ್ಕೋ ಭೀಮರಾವ್, ನೀನ್ ಎಲ್ಲೇ ಹೋದ್ರು ನೀನ್ ಹಿಂದೇನೆ ನಾನು ಬರ್ತಾ ಇರ್ತೀನಿ. ನೀನ್ ಏನೇ ಬದಲಾವಣೆ ಮಾಡಿದ್ರು ಅದನ್ನ ವಾಪಸ್ಸು ನಮ್ ಪ್ರಕಾರ ಬದಲಾಯಿಸ್ಬಿಡ್ತೀವಿ. ನಡೀರಿ ಹಾಗಿದ್ರೆ.
ನಾನು ಹಿಂದಿಂದನೇ ಬರಬೇಕು ಅಂತಿದ್ದೀರಲ್ಲ, ಬನ್ನಿ. ಆದರೆ ನಾನೇ ಎಲ್ಲೋ ಹೋಗ್ತಿಲ್ವಲ್ಲ. ಆದರೆ ಒಂದು ವಿಷಯ ಹೌದು, ನಾನು ಅದೇ ಆಫೀಸಲ್ಲಿ ಮತ್ತೆ ಕೆಲಸ ಮಾಡಕ್ಕೆ ಹೋಗ್ತೀನಿ. ಮತ್ತೆ ನನ್ನನ್ನು ಆ ಆಫೀಸಿಂದ ಹೇಗೆ ಕಿತ್ತಾಕ್ತೀರಾ ಅನ್ನೋದನ್ನ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಬಾ. ಭೀಮ್ರಾವ್, ಅರೆ ಹೋಗು, ಪ್ರಯತ್ನ ಮಾಡಿ ನೋಡು. ಈ ಸಲ ಮಾತ್ರ ನಿನ್ನ ಆಫೀಸ್ನ ಹೊಸಲು ದಾಟೋಕು ಬಿಡೋಲ್ಲ ನಾವು. ಅದಕ್ಕೆ ನಿನ್ನ ಕಾಲ್ ಮುರಿಯೋಕ್ಕೂ ಹೇಸೋದಿಲ್ಲ ನಾವು. ಈ ಸಲ ನೀನ್ ಸೋಲ್ತೀಯ ಭೀಮ್ರಾವ್. ಅದೇನ್ ಮಾಡ್ಕೋತೀಯ ಮಾಡ್ಕೋ. ನೀವು ಸರಿಯಾಗಿ ಉತ್ತರ ಕೊಡಿ ಅವ್ರಿಗೆ. ಇಲ್ಲ ರಮ್ಮ, ಈ ಹೋರಾಟ ಕೊನೆ ಹೋರಾಟ ಆಗಿರುತ್ತೆ. ನೀನ್ ಸೋತ್ರೆ ಇಡೀ ಮುಂಬೈಗೆ ಲಾಡು ಹಂಚ್ತೀವಿ. ಲಾಡು ಹಂಚ್ತೀನಿ ಅಂತಿದ್ದಾರೆ, ಅವ್ರಿಗೆ ಉತ್ತರ ಇಲ್ಲ ಕೊಡಿ. ರಮ್ಮ, ಭಯಕ್ಕೆ ಉತ್ತರ ಕೊಡ್ಬೋದು, ಅಹಂಕಾರಕ್ಕಲ್ಲ. ಅಲ್ಲಿರೋರೆಲ್ಲ ಅಹಂಕಾರದ ಮೂಟೆಗಳು. ಇಂಥವ್ರಿಗೆ ನಮ್ಮ ಕೆಲಸದಿಂದಾನೇ ಉತ್ತರ ಕೊಡಬೇಕು. ನಿನ್ನಡಿ. ಯಾವ ವಿಶ್ವಾಸನೂ ಇಲ್ಲ ನಮ್ಮಲ್ಲೀಗ. ಎಲ್ಲಾ ಕಡೆ ವಿಶ್ವಾಸ ಕೆಲ್ಸಕ್ಕೆ ಬರಲ್ಲ. ನಮ್ಮನೆಯವ್ರ ಮುಂದೆ ಅಂತೂ. ಹೌದು ಅಕ್ಕ, ಇವ್ರಿಗೆ ಅರ್ಥ ಮಾಡ್ಸಕ್ ನೋಡಿ ನೋಡಿ ಸಾಕಾಗಿದೆ. ಈಗ್ಯಾಕೋ ನನಗೆ ಭಯ ಆಗ್ತಿದೆ. ನನ್ ಮೇಲ್ ನಂಗೆ ಕೋಪ ಬರ್ತಿದೆ ಈಗ. ಇವ್ರನ್ನೆಲ್ಲಿ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ಆನಂದ್ ಭಾವ ಆದ್ರೂ ಚೆನ್ನಾಗಿರ್ತಿದ್ರು. ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನಮ್ಮ ವ್ಯಕ್ತಿತ್ವ ಹೊರಗೆ ಬರೋದಕ್ಕೆ ಅದಕ್ಕೆ ಯಾರು ಬೇಕಾದರೂ ಕಾರಣ ಆಗ್ಬೋದು. ಇಲ್ಲಿ ಬಾಲಣ್ಣಂದು ಯಾವ ತಪ್ಪು ಇಲ್ಲ. ವಾ, ಎಲ್ರಿಗೂ ಬಾಲನೇ ತಪ್ಪಾಗಿ ಕಾಣೋದು. ಈ ಇಡೀ ಜಗತ್ನಲ್ಲಿ ಬಾಲ ಒಬ್ಬನೇ ಕೆಟ್ಟವನು. ಬಾಲ ಒಬ್ಬ ದೊಡ್ಡ ಕಳ್ನಾಯಕ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಬಾಲಣ್ಣ. ನಾವು ಹಾಗೆ ಯೋಚನೆ ಕೂಡ ಮಾಡಲ್ಲ. ಇನ್ನು ಏನು ಯೋಚಿಸ್ತಿದ್ಯಾ? ನಿಮ್ಮಪ್ಪನ ಮನೆ ಅಲ್ಲ ಇದು. ಬೇಕಾದಾಗ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ. ಊಟ ಹಾಕುವಂತ ಎದ್ದೇಳು. ನೋಡಿ, ನಿಮ್ಗೆ ಊಟ ಬಡ್ಸೋದು ನನ್ನ ಕರ್ತವ್ಯ. ಆದ್ರೆ ನೀವು ಮಾತಾಡೋ ರೀತಿ ಇದೆಯಲ್ಲ, ಅದರಿಂದ ನನ್ನ ಮನ್ಸು ಕಲ್ಲಾಗತ್ತೆ. ನಾನೇನ್ ಜೀತಕ್ಕಿಲ್ಲ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕೆ. ನಾನ್ ನಿಮಗೆ ಊಟ ಬಡ್ಸಲ್ಲ. ಎಲ್ಲೇ ಹೋಗ್ತಿದ್ಯಾ? ಹೀಗೆ ಹೇಳಿದ್ರೆ ಕೇಳಲ್ಲ ಅನ್ಸತ್ತೆ. ನಾನು ನಂತರನೇ ಅರ್ಥ ಮಾಡಿಸ್ಬೇಕು. ಹೇಳಾ? ಹೇಳಿ. ಆದ್ರೂ ಕೇಳೋಳಲ್ಲ ನಾನು. ನಂಗೆ ಹೊಡಿತೀರಾ ತಾನೆ? ಹೊಡಿರಿ. ಆದ್ರೆ ನಿಮ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ಹೊಡಿಯಕ್ ಶುರು ಮಾಡ್ತೀರಾ ಅಲ್ವಾ? ನೀವು ನಂಗೆ ಎಷ್ಟೇ ಹೊಡೆದ್ರು ನನ್ ಸಾಯೋ ತನಕ ಹೊಡಿಸ್ಕೋತೀನಿ. ಆದ್ರೆ ನಿಮ್ಮ ಈ ಅಹಂಕಾರನ ನೋಡಕ್ಕಾಗ್ತಿಲ್ಲ. ನೀವು ಬದ್ಲಾಗೋದೇ ಇಲ್ಲ. ನೀವು ಬದ್ಲಾಗಲ್ಲ ಅಂತಾದ್ರೆ ಸಾಯಿಸ್ಬಿಡಿ ನನ್ನನ್ನ. ಸಾಯಿಸ್ಬಿಡ್ಬೇಕಾ? ನೀನೇ ಸಾಯಿ ಹೋಗಬೇಕಾದ್ರೆ ಯಾರು ಬೇಡ ಅಂತಿರೋದು? ಸಾಯ್ಬೇಕಂತ ಆಸೆ ಇದ್ರೆ ಹೋಗಿ ಎಲ್ಲಾದ್ರೂ ಸಾಯಿ. ಇತ್ತೀಚೆಗೆ ನಿನ್ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನೀನ್ ಎಲ್ಲಾದ್ರೂ ಹೋಗಿ ಸತ್ತರೆ ನನಗೆ ಶಾಂತಿನಾದ್ರೂ ಸಿಗುತ್ತೆ. ಕೊನೆ ಪಕ್ಷ ಪ್ರತಿದಿನ ಕಿತ್ತಾಡೋದಾದ್ರೂ ತಪ್ಪತ್ತೆ ನನಗೆ. ಸಾಯಿ ಅಂತ ಹೇಳ್ತಿರೋದಕ್ಕೆ ನನಗೆ ಒಂಥರ ಅನಿಸ್ತಿದೆ. ಆದರೆ ಇದೇ ಸತ್ಯ. ನಿನಗೆಲ್ಲಾದ್ರೂ ಹೊರಟೋದ್ರೆ ಸಾಕು ಅಂತ ಅನಿಸ್ತಾ ಇದೆ ನನಗೀಗ. ಸಾಯಂಗಿದ್ರೆ ಸಾಯಿ, ಎಲ್ಲಾದ್ರೂ ಹಾಳಾಗಿ ಹೋಗಿದ್ರೆ ಹೋಗು. ನಿಂಗೆ ಇಷ್ಟ ಬಂದಂಗೆ ಮಾಡ್ಕೋ. ಆದರೆ ನನ್ನಿಂದ ದೂರ ಹೋಗು ಸಾಕು. ಆಮೇಲೆ ನನ್ನ ಅಡುಗೆ ನಾನೇ ಮಾಡ್ಕೋತೀನಿ, ಸರಿನಾ? ಏನಾಯ್ತು? ಯಾಕೆ ಮಾತು ಬರ್ತಿಲ್ವಾ? ಮಾತಾಡೇ ಏನಾದರೂ?
ಹೇ ಏನಾದ್ರೂ ಮಾತಾಡು. ಊಟ ಬಡಿಸ್ತೀಯೋ ಇಲ್ವೋ? ಇಷ್ಟು ದಿನ ನಾನೇ ತಾನೇ ಬಡಿಸ್ತಿದ್ದಿದ್ದು. ಆದ್ರೆ ಇವತ್ತ್ಯಾಕೆ ಹೀಗೆ ಕೇಳ್ತಿದ್ದೀರಾ? ನೀವು ಗಂಡ್ಸು ಅನ್ನೋ ಅಹಂಕಾರ ತೋರಿಸ್ತಿದ್ದೀರಾ ಅನ್ನಿಸ್ತಿದೆ. ಅಲ್ಲ, ಗಂಡ್ಸು ಗಂಡ್ಸ್ ತರನೇ ತಾನೇ ಮಾತಾಡ್ಬೇಕು. ಅದನ್ ಬಿಟ್ಟು ನಿನ್ ಮೇಲೆ ಹಕ್ ಚಲಾಯಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಅದಕ್ಕೆ? ಮೊದ್ಲು ನೀವು ನನ್ ಗಂಡನ್ ಥರ ಇದ್ರಿ, ಈಗ ಅಹಂಕಾರ ತೋರಿಸ್ತಿದ್ದೀರಾ. ಲಕ್ಷ್ಮಿ, ನನ್ನ ಹತ್ರ ವಾದ ಮಾಡಬೇಡ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಮದುವೆ ಆದಾಗಿಂದ ಗೊತ್ತಿದೆ ನಿನ್ಗೆ. ಇವತ್ತಿನವರೆಗೂ ನಿನ್ ಮೇಲೆ ಕೈ ಮಾಡಿಲ್ಲ ನಾನು. ಆದ್ರೂ ನನ್ ಮುಂದೆ ಹೀಗೆಲ್ಲ ಮಾತಾಡೋದ ನೀನು? ನಿಮ್ಗ್ಯಾಕೆ ಹಾಗನ್ಸುತ್ತೆ? ನನ್ ಮೇಲೆ ಕೈ ಮಾಡದೆ ನೀವು ಉಪಕಾರ ಮಾಡಿದೀನಿ ಅಂತನಾ? ಬಾಲಣ್ಣ ಕರುಣ ಅಕ್ಕಂಗೆ ಹೊಡಿತಾರೆ, ಅದು ಕರುಣ ಅಕ್ಕನ್ ಮೈ ಮೇಲಿರೋ ಸಾಕ್ಷಿ ಸಮೇತ ಹೇಳ್ತಿದೆ. ಆದ್ರೆ ನನ್ನ ಗಾಯ, ನಿಮ್ ಮಾತಿಂದ ಮನ್ಸಲ್ಲಾಗ್ತಿರೋ ಗಾಯ ಹೃದಯದ ಮೇಲಿದೆ, ಯೋಚನೆಯಲ್ಲಿದೆ, ಆತ್ಮದ ಮೇಲಿದೆ. ಅದು ಯಾರಿಗೂ ಕಾಣಿಸಲ್ಲ. ಕರುಣ ಅಕ್ಕಂಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನನಗೂ ಆಗುತ್ತೆ. ನೀವು ಬಾಲಣ್ಣ ಇಬ್ರು ಒಂದೇ ಥರಾನೆ. ಗಂಡ್ಸಾದವನು ಹೆಂಡತಿಗೆ ಹೊಡೆದು ಬಡ್ದು ಜೊತೆಗಿಟ್ಕೋಬೇಕು ಅನ್ನೋರು, ಕೆಲವರು ಹಂಗ್ಸಿ ಜೊತೆಲಿಟ್ಕೊಳ್ಳೋರು. ಆದ್ರೆ ಇಬ್ರಿಗೂ ತಾವೇ ಶ್ರೇಷ್ಠ ಅನ್ನೋ ಅಹಂ ಮಾತ್ರ ಒಂದೇ. ಶ್ರೇಷ್ಠ ಅನ್ನೋ ಅಹಂನಲ್ಲಿ ಸಂಬಂಧನ ಮುರ್ಕೋತಿದ್ದೀರಾ. ಹಾ, ಇದಪ್ಪ ಮಾತಂದ್ರೆ. ಈ ಮಾತನ್ನ ಎಲ್ಲಿಂದ ಎಲ್ಲಿ ತಗೊಂಡು ಹೋಗ್ತಾ ಇದೆಯಾ ನೋಡು. ಸರಿಯಾಗಿ ಹೇಳ್ತಿದ್ದೀನಿ ನಾನು. ನಿಮ್ ಕೋಪದ ಮಾತುಗಳಿಂದ ನಾನ್ ಪ್ರತಿ ಕ್ಷಣ ಸಾಯ್ತಿದ್ದೀನಿ. ಒಂದಿನ ನಾನ್ ಸತ್ತೇ ಹೋಗ್ತೀನಿ. ಕರುಣ ಅಕ್ಕನಷ್ಟು ಶಕ್ತಿ ನನ್ನಲ್ಲಿಲ್ಲ. ಸರಿ, ಹಾಗಾದ್ರೆ ಸತ್ ಹೋಗು. ಆದ್ರೆ ವಾದ ಮಾತ್ರ ಮಾಡಬೇಡ. ಇವಾಗ ಹೇಳ್, ನನ್ಗೆ ಊಟ ಬಡಿಸ್ತೀಯೋ ಬಡಿಸಲ್ವ ನೀನು? ನಿಮಗ್ ಹುಷಾರಿಲ್ದೇ ಇರೋವಾಗ ನಾನು ಏನೆಲ್ಲ ಮಾಡಿಲ್ಲ. ಆದ್ರೆ ನೀವು ನನ್ ಸಾವನ್ನ ಬಯಸ್ತಿದ್ದೀರಾ. ನಾನ್ ನಿಜವಾಗ್ಲೂ ಸತ್ರೆ ನಿಮ್ಗೇನು ಅನ್ಸಲ್ವಾ? ಲಕ್ಷ್ಮಿ, ವಾದ ಮಾಡಬೇಡ ಅಂತ ಹೇಳ್ದೆ ಅಲ್ವಾ ನಾನು? ನನ್ ಊಟ ಬಡಿಸ್ತೀಯಲ್ವೋ ಅಷ್ಟು ಮಾತ್ರ ಹೇಳು, ಅಷ್ಟೇ ಹೇಳು. ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡಿ. ನಾನ್ ಸತ್ರೆ ನಿಮ್ಗೇನು ಆಗ್ಬೇಕಾಗಿಲ್ವಾ ಹೇಳಿ. ಸತ್ ಹೋಗು. ನನ್ನ ಊಟ ನಾನೇ ಬಡಿಸ್ಕೊತೀನಿ. ಆಫೀಸಿಗೆ ಸೇರ್ಕೋತೀನಿ ಅಂತ ಹೇಳಿದ್ರಿ, ಆದ್ರೆ ಹೇಗ್ ಸೇರ್ಕೋತೀರಾ? ಈ ಸಲ ಅವ್ರು ತುಂಬಾನೇ ಎಚ್ಚೆತ್ಕೊಂಡಿರ್ತಾರೆ. ಅದು ಅಲ್ಲದೆ ಈಗ ಹೋಗ್ತಿದ್ದ ಕೆಲ್ಸದವರು ನಿಮ್ಮನ್ನು ತೆಗ್ದು ಹಾಕಿದ್ದಾರೆ. ಹೇಗೆ ಅಂತ ಗೊತ್ತಿಲ್ಲ ರಮ್ಮ, ಆದ್ರೆ ಒಂದಲ್ಲ ಒಂದು ದಾರಿನ ಖಂಡಿತ ಕಂಡ್ಕೋತೀನಿ. ಅವರವರ ಅಭಿಪ್ರಾಯ ಹೇಳಿ, ಪರವಾಗಿಲ್ಲ. ಅಯ್ಯೋ ಹಾಗಲ್ಲ ಅಣ್ಣ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಈಗ ನೋಡಿ, ಬೇಕಾದ್ರೆ ನಿಮ್ಮ ಅಂಗಡಿ ಪ್ರಾರಂಭ ಮಾಡಿದಾಗ ಈ ಅಂಗಡಿ ಇಡೀ ಪೇಟೆಯಲ್ಲೇ ಒಂದು ದೊಡ್ಡ ಅಂಗಡಿಯಾಗಿ ಬೆಳೆಯುತ್ತೆ ಅಂತ ನಿಮಗೆ ಗೊತ್ತಿತ್ತಾ? ನೀವು ಅಂಗಡಿ ಪ್ರಾರಂಭ ಮಾಡಿದ್ರಿ, ಚೆನ್ನಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿ, ಒಳ್ಳೆ ದಿನ ಬಂತು, ಈ ಅಂಗಡಿ ಚೆನ್ನಾಗಿ ಬೆಳೆದಿದೆ. ಅದೇ ಥರ ನಾನು ಏನಾದರೂ ಮಾಡ್ತೀನಿ. ಸಂಕಲ್ಪ ಒಳ್ಳೇದಿದ್ರೆ ದಾರಿ ತಾನಾಗೆ ತೆರ್ಕೊಳ್ಳುತ್ತೆ. ದಾರಿ ಮಾಡ್ಕೋಬೇಕು ಅಂತಿದ್ರೆ ಏನಂತೆ, ಕೈಯಾರೆ ದಾರಿ ಮಾಡಿದ್ರೆ ಆಯ್ತಷ್ಟೆ. ನೋಡಿದ್ರೆ ಕೆಳವರ್ಗದವನು ಅನ್ಸುತ್ತೆ, ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ಹೇಳ್ದಾಗೆ ಒಂದ್ ವೇಳೆ ನೀನು ನಾಳೆ ದೊಡ್ಡ ವ್ಯಕ್ತಿ ಆದ್ರೆ ನಾನೇ ಎಲ್ರಿಗೂ ಹೇಳ್ತೀನಿ, ನಾನೇ ನೀನು ಕನ್ನಡಕ ಮಾಡ್ಕೊಟ್ಟಿದ್ದು ಅಂತ. ಆಗ್ಲಿ, ಬರ್ತೀವಿ. ಧನ್ಯವಾದ. ಬನ್ನಿ. ರಮ್ಮ, ರಮ್ಮ, ನಾನು ಕನ್ನಡಕ ಕೊಡಮ್ಮ. ಕೊಡಲ್ಲ, ನಾನೇ ಹಾಕ್ತೀನಿ. ಏನು? ಅದೇ ಆ ಅಂಗಡಿ ಅಣ್ಣ ಹೇಳ್ತಿದ್ರಲ್ಲ, ನೀವು ದೊಡ್ಡ ವ್ಯಕ್ತಿ ಆದಾಗ ಅವ್ರು ಹೇಳ್ತಾರಂತೆ ನಿಮ್ ಕನ್ನಡಕನ ಅವ್ರು ಮಾಡ್ಕೊಟ್ಟಿದ್ದು ಅಂತ. ಆದ್ರೆ ನನಗ್ ಗೊತ್ತಿದ್ಯಲ್ಲ, ನೀವ್ ಒಂದಿನ ದೊಡ್ಡ ವ್ಯಕ್ತಿ ಆಗ್ತೀರಾ. ನನ್ನ ಹತ್ರ ಯಾವ ನೆನಪು ಇಲ್ಲ, ಅದಕ್ಕೆ ಇದನ್ನೇ ನೆನಪಾಗಿಟ್ಕೋತೀನಿ.
ಅದಕ್ಕೆ ಆಗ ನಾನು ಹೇಳ್ಬೋದು, ಕನ್ನಡಕ ಒಡ್ದು ಹೋದಾಗ ಕನ್ನಡಕ ರಿಪೇರಿ ಆದ್ಮೇಲೆ ಭೀಮ್ರಾವ್ ಅಂಬೇಡ್ಕರ್ಗೆ ನಾನು ಕನ್ನಡಕ ಹಾಕಿದ್ದು ಅಂತ. ಏನಾದ್ರೂ ಹೇಳ್ತೀರಾ? ಹೇಳಿ, ಪರವಾಗಿಲ್ಲ. ಏನ್ ಹೇಳಿರಮ್ಮ, ಪ್ರೀತಿ ಒಂದೇ ತಾನೆ ಮನುಷ್ಯನಿಗೆ ಶಾಂತಿ ಕೊಡೋದಕ್ಕೆ ಸಾಧ್ಯ. ಇದೊಂದೇ ಬಾಕಿ ಇದ್ದಿದ್ದು ನಮಗೆ. ನಮ್ಮ ಹೆಂಡ್ತಿದ್ದೀರ್ ಮನೇಲೇ ಇದ್ರು ನಾವೇ ಊಟ ಬಡಿಸ್ಕೊಂಡು ತಿನ್ನೋ ಕರ್ಮ. ಅದೇ ಕೋಪ ಬರ್ತಿರೋದು ಬಾಲಣ್ಣ. ಎಷ್ಟು ಕೋಪ ಬರ್ತಿದೆ ಅಂದ್ರೆ ಆ ಭೀಮರಮ್ಮ ಇರೋದ್ರಿಂದ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ಲ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಹೆಂಡತಿ ಆದವಳು ಈ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂದ್ಮೇಲೆ ಸಾಯ್ಲಿ ಬಿಡಿ ಇಬ್ರು. ಇದಕ್ಕಿಂತ ಸಾಯೋದೇ ವಾಸಿಯವರು. ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮ. ನಮ್ಮ ಅವಶ್ಯಕತೆ ಇವ್ರು ಯಾರಿಗೂ ಇಲ್ಲ. ಹೌದು ಅಕ್ಕ, ಇವರಿಬ್ರಿಗೆ ನಾವು ಬೇಕಾಗಿಲ್ಲ. ಊಟ ಮಾಡು. ನಾನ್ ಸಾಯ್ತೀನಿ. ನಾನ್ ಸಾಯೋದೇ ವಾಸಿ ಅನ್ನಿಸ್ತಿದೆ. ಇವತ್ತು ರಾತ್ರಿನೇ ವಿಷ ತಗೊಂಡು ಸತ್ತೋಗ್ತೀನಿ. ಏನಾಯ್ತು ಮಗನೇ? ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಮುಂದೇನ್ ಮಾಡಬೇಕು ಅಂತ ತಿಳಿತಾ ಇಲ್ಲ ನನಗೆ. ಮೇಘನಾಥ್ ಅವರು ಆ ಮ್ಯಾನೇಜರ್ ಜೊತೆ ಸೇರ್ಕೊಂಡು ಈ ರೀತಿ ಷಡ್ಯಂತ್ರ ರೂಪಿಸಿದ್ದಾರೆ. ಈ ಷಡ್ಯಂತ್ರದಿಂದ ಮೇಲ್ನವರೆಲ್ಲ ಅದು ಹೇಗೆ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಪತ್ರಿಕೆ ಮಾಲೀಕರಿಗೆ ಅವ್ರ ಮಾತೇ ಸರಿ ಅನ್ಸೋದಕ್ಕೆ ಶುರುವಾಯ್ತು. ಮತ್ತು ಅವರೇ ಖುದ್ದಾಗಿ ಕೆಲವು ಪ್ರಶ್ನೆ ಮಾಡಿದ್ರು. ಆದರೆ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೂ ಆಗಲಿಲ್ಲ. ಹಾಗೆ ನೋಡಕ್ಕೆ ಹೋದ್ರೆ ನಮ್ಮ ಮಾಲೀಕರಿಗೆ ಅವ್ರ ಮಾತೇ ಸರಿ ಅನ್ಸಿರ್ಬೋದು. ಅವ್ರಿಗೆ ಲಾಭ ಆಗಲಿಲ್ಲ ಅಂತಾನೆ ನನ್ನನ್ನು ಕೆಲಸದಿಂದ ಕಿತ್ತಾಕಿದ್ರು. ನನಗೂ ಗೊತ್ತಿಲ್ಲ ಅವ್ರು ವಾಪಸ್ ಅದು ಹೇಗೆ ನನ್ನ ಕೆಲಸಕ್ಕೆ ಇಟ್ಕೋತಾರೆ ಅಂತ. ಅದೇ ಯೋಚಿಸ್ತಾ ಇದ್ದೀನಿ. ಒಂದ್ಸಲ ಇದಕ್ಕೆ ಉಪಾಯ ಹೊಳಿತು ಅಂದರೆ ಮುಂದಿನ ದಾರಿನ ಆರಾಮಾಗಿ ಹುಡ್ಕೋಬೋದು. ನನಗನ್ಸೋ ಪ್ರಕಾರ ಇಲ್ಲಿ 2 ಆಯ್ಕೆಗಳಿವೆ. ಒಂದು, ಆ ಜನರಿಗೆ ತಿಳಿಸ್ಬೇಕು ನಿನಗೆ ಆ ಜನ ಮಾಡಿರೋ ಅವಮಾನ ತಪ್ಪು ಅಂತ. ಆದ್ರೆ ಮಾವ, ನಾವು ಎಷ್ಟು ದಿನದಿಂದ ಮೇಘನಾಥ್ ಅವ್ರ ಮಕ್ಕಳನ್ನ ನೋಡ್ತಿದ್ದೀವಿ. ಅವ್ರ ಶಕ್ತಿನೆಲ್ಲ ಮೀರಿ ಇವ್ರು ಎಲ್ಲ ಕೆಲ್ಸದಲ್ಲೂ ಅಡ್ಡ ನಿಂತಿದ್ದಾರೆ. ನಾವು ಅವ್ರು ಮಾಡ್ತಿರೋ ತಪ್ಪು ಅಂತ ಅವ್ರ ಕಡೆಯವ್ರಿಗೆಲ್ಲ ಮನವರಿಕೆ ಮಾಡಿಸ್ಲೇಬೇಕು. ಆದ್ರೆ ಹಾಗ ಅರ್ಥ ಮಾಡಿಸೋದೇ ಅಸಂಭವ. ಆದ್ರೆ ಅವ್ರು ಇದೇ ತರ ತಮ್ಮ ಜಾತಿಯವ್ರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ. ಅವರು ಅರ್ಥ ಮಾಡ್ಕೋತಾರೆ ಅಂತ ನಾವ್ ನಂಬಿಕೆನೇ ಇಟ್ಕೋಬಾರ್ದು. ಅವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ ಮಾವ. ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಅವ್ರ ಮೇಲೆ ಒತ್ತಡ ಹಾಕ್ಲೇಬೇಕಾಗತ್ತೆ. ಈ ಒತ್ತಡ ಹಾಕೋದು ಅಂದ್ರೆ ಏನಪ್ಪ? ಸಾಕಷ್ಟು ಜನ ಪೇಪರ್ ಓದ್ತಾರೆ. ಅದರಲ್ಲಿ ಓದಿರೋರು, ತಿಳ್ಕೊಂಡಿರೋರು, ಅನ್ಯಾಯನ ತಡೆಯೋಂಥವ್ರು. ಅಂದ್ರೆ ವಿಷಯ ಏನು ಅಂತಂದ್ರೆ, ಈ ವಿಷಯನ ಅವ್ರು ತಲುಪಿಸೋದು ಯಾರು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಯಾವ್ದಾದ್ರೂ ದಾರಿ ಹುಡ್ಕೊಳ್ಳೇಬೇಕಾಗತ್ತೆ. ಮತ್ತೆ ನಾಳೆಯಿಂದ ಸ್ಕೂಲ್ಗೆ ಹೋಗಂಗಿಲ್ಲ. ಮೂರ್ತಿ, ಮೂರ್ತಿ
ನೀನ್ ಓದಕ್ ಹೋಗ್ತೀಯಾ ಅಷ್ಟೇ. ಅವನು ಏನ್ ಮಾಡ್ಬೇಕು ಅಂತಿದ್ದಾನೋ ಅದನ್ನ ಮೂರ್ತಿನೇ ಹೇಳಿಬಿಡು. ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ನನಗೆ ಅರ್ಥ ಆಯ್ತು ಅಪ್ಪ, ನಾನೇನು ಮಾಡಬೇಕು ಅಂತ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನಂಗೂ ಗೊತ್ತಿದೆ ನಾನೇನ್ ಮಾಡ್ಬೇಕು ಅಂತ.